ಬಿಗ್ ನೇಮ್ ವಿಜಯ್ ಸೇತುಪತಿ ಅವರ ಜೊತೆ ರೀಸೆಂಟಾಗಿ ಒಂದು ಫೋಟೋ ನೋಡಿದೆ. ಐ ಥಿಂಕ್ ನಾವು ಯಾವುದೊಂದು ಪೇಪರಲ್ಲಿ ಲೈಕ್ ನೀವು ಇಬ್ಬರಿಗೆ ನಡ್ಕೊಂಡು ಬರ್ತಾ ಇದ್ದೀರಾ, ಕೆಮಿಸ್ಟ್ರಿ, ಫಸ್ಟ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಇವೆಲ್ಲ ಸಿನಿಮಾಗೆ ಬಂದಮೇಲೆ ತುಂಬ ಹಿಂಗೆ ಹೇಳ್ಬಿಡ್ತಾರೆ. ಬಟ್ ಐ ಕ್ಯೂರಿಯಸ್ ಟು ನೋ ಹೌ ಈಸಿಲಿ ಫಸ್ಟ್ ಟೈಮ್ ಮೀಟ್ ಮಾಡ್ತೀರಾ, ಒಂದು ಸ್ವಲ್ಪ ದಿನದಲ್ಲೇ ಯು ಕ್ರ್ಯಾಕ್ ದ್ಯಾಟ್ ನೋ ಕೆಮಿಸ್ಟ್ರಿ ಅಗೇನ್. ನಿಮ್ಮ ಇದೇನು ಅಂದರೆ ವೆನೆವರ್ ಈ ಥರ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ನೋಡಿದಾಗ ಹೌ ಡು ಯು ಅಪ್ರೋಚ್ ದೆಮ್, ವಿತ್ ವಾಟ್ ಅಸಂಪ್ಷನ್ಸ್ ಡು ಯು ಗೋ, ಅಥವಾ ಯು ಆರ್ ಲೈಕ್ ಜಸ್ಟ್ ಗೋ ಲೈಕ್ ವಾಟರ್ ಅಂತನಾ, ಹೇಗೆ? ಅದು ತುಂಬ ಚೇಂಜ್ ಆಗಿದೆ. ಅಂದರೆ ಟೈಮ್ ಜೊತೆಗೆ, ಎಕ್ಸ್ಪೀರಿಯನ್ಸ್ ಜೊತೆಗೆ ತುಂಬ ಚೇಂಜ್ ಆಗಿದೆ. ನಾವು ಸಪ್ತಸಾಗರದ ಆಚೆಲ್ಲೋ ಮಾಡಬೇಕಾದ್ರೆ ಹೇಮಂತ್ ಅವರು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿದರು. ಬಿಕಾಸ್ ಐ ಆಮ್ ಅ ಕಂಪ್ಲೀಟ್ ನ್ಯೂಬಿ. ರಕ್ಷಿತ್ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ನಾನು ಅವ್ರ ಸಿನಿಮಾಗಳೆಲ್ಲ ನೋಡಿದ್ದೀನಿ. ಸೊ ನಾನು ಅವ್ರನ್ನ ಇಫ್ ಯು ವಾಂಟ್ ಟು ಲುಕ್ ಎಟ್ ASN ನಾರಾಯಣ ಪಾತ್ರದಲ್ಲಿ ನೋಡಿದ್ದೀನಿ, ಅಥವಾ ಕಿರಿಕ್ ಪಾಟಿ ಕರ್ಣದ ಪಾತ್ರದಲ್ಲಿ ನೋಡಿದ್ದೀನಿ. ಸೊ ನನ್ನ ತಲೆಯಲ್ಲಿ ಅವೆಲ್ಲ ಇರುತ್ತೆ. ಸೊ ಫಾರ್ ಹೇಮಂತ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಬ್ರೇಕ್ ದ್ಯಾಟ್. ಆ್ಯಂಡ್ ಬಿಕಾಸ್ ಸಪ್ತಸಾಗರದ ಆಚೆ ಎಲ್ಲೋನಲ್ಲಿ ನಾವು ಆ ರೊಮ್ಯಾನ್ಸ್ ಶುರು ಆಗೋದು ತೋರಿಸಲ್ಲ. ನಾವು ಸಿನಿಮಾ ಓಪನ್ ಮಾಡೋದ್ರಲ್ಲಿ ದ ಟೂ ಆಫ್ ದೆಮ್ ಹ್ಯಾವ್ ಬಿನ್ ಟುಗೆದರ್ ಫಾರ್ ಗಾಡ್ ನೋಸ್ ಹೌ ಮೆನಿ ಇಯರ್ಸ್. 2 ವರ್ಷನೂ ಇರ್ಬೋದು, 5 ವರ್ಷನೂ ಇರ್ಬೋದು, 10 ವರ್ಷನೂ ಇರ್ಬೋದು, ಯು ಡೋಂಟ್ ನೋ. ಬಟ್ ಆ ಫಮಿಲಿಯಾರಿಟಿ ಇರಬೇಕು. ಸೊ ಆ ಫಮಿಲಿಯಾರಿಟಿನ ಕ್ರ್ಯಾಕ್ ಮಾಡೋದಕ್ಕೆ ಹೇಮಂತ್ ಅವರು ವರ್ಕ್ಶಾಪ್ಸ್ ಅರೇಂಜ್ ಮಾಡಿದರು. ಆ್ಯಂಡ್ ಅದು ತುಂಬ ಹೆಲ್ಪ್ ಆಯಿತು ನನಗೆ. ನಾವು ಜಾಸ್ತಿ ಐ ಥಿಂಕ್ ಮೇ ಬಿ ರಕ್ಷಿತ್ಗೂ ಹೆಲ್ಪ್ ಆಯಿತು ಬಿಕಾಸ್ ಈಸ್ ಕ್ವೈಟ್ ಇಂಟ್ರೋವರ್ಟೆಡ್. ಬಟ್ ನನಗಂತೂ ಇಟ್ ಚೇಂಜ್ ಎವ್ರಿಥಿಂಗ್ ಫಾರ್ ಮೀ. ಬಿಕಾಸ್ ಅಟ್ಲೀಸ್ಟ್ ಕೆಲವೊಂದು ಸತಿ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಯು ಫೀಲ್ ನರ್ವಸ್ ಟು ಮೇಕ್ ಐ ಕಾಂಟ್ಯಾಕ್ಟ್ ಆಲ್ಸೋ. ಐ ಕಾಂಟ್ಯಾಕ್ಟ್ ಮಾಡದೆ ಹೋದರೆ ಕೆಮಿಸ್ಟ್ರಿ ಬರುತ್ತೆ ಅಂದರೆ ಸೀನ್ ಡೆಲಿವರ್ ಹೆಂಗೆ ಮಾಡೋದು? ಸೋ ಟ್ರೂ. ಸೊ ಆ ವರ್ಕ್ಶಾಪ್ಸ್ ಮೂಲಕ ನಾವು ಜಾಸ್ತಿ ಏನು ಮಾಡಲಿಲ್ಲ. ವಿ ಮೇಡ್ ಸಾಂಬಾರ್, ನಾವು ಜಂಗ ಆಡ್ತಾಯಿದ್ವಿ, ಒಂದು ದೊಡ್ಡ ಪಜಲ್ ಪೀಸ್ ಮಾಡ್ತಾಯಿದ್ವಿ. ಕೆಲಸ ಐ ಲವ್ಡ್ ಇಟ್. ಬಟ್ ಅಂದರೆ ನಾನು ಅಂದ್ಕೊಂಡಿದ್ದು ನಾವು ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡ್ತೀವಿ ಅಥವಾ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತೀವಿ, ಆ ಥರ ಎಲ್ಲ. ಇವರು ಹೇಮಂತು ಟ್ರಸ್ಟ್ ಎಕ್ಸರ್ಸೈಸಸ್ ಮಾಡಿಸ್ತಾ ಇದ್ದಾರೆ, ಮತ್ತು ಈಸ್ ಮೇಕಿಂಗ್ ಅಸ್ ವಾಚ್ ಮೂವೀಸ್. ಅಲ್ಲೊಂದು ಪ್ರೊಜೆಕ್ಟರ್ ಹಾಕ್ಬಿಟ್ಟು ಯಾವುದೋ ಒಂದು ಮೂವಿ ನೋಡಬೇಕು, ಆ ಥರ ಎಲ್ಲ ಎಕ್ಸರ್ಸೈಸಸ್ ಸೆಟಪ್ ಮಾಡಿದ್ರು, ವಿಚ್ ವಾಸ್ ಅಮೇಝಿಂಗ್. ಬಟ್ ಇಟ್ ಜಸ್ಟ್ ಮೆಂಟ್ ದಟ್ ರಕ್ಷಿತ್ ಅವ್ರ ಮತ್ತು ನನ್ನ ಮಧ್ಯೆ ಒಂದು ಫಮಿಲಿಯಾರಿಟಿ ಬಂತು, ವಿಚ್ ಲೇಟರ್ ಟ್ರಾನ್ಸ್ಲೇಟ್ಸ್ ಆಬ್ವಿಯಸ್ಲಿ ಆನ್ ಟು ಸ್ಕ್ರೀನ್. ಫಸ್ಟ್ ಫ್ರೆಂಡ್ಸ್ ಆದರೆ ಎಕ್ಸಾಕ್ಟ್ಲಿ. ಆ್ಯಂಡ್ ರಕ್ಷಿತ್ ಆಲ್ಸೋ ಮೇಡ್ ಇಟ್ ವೆರಿ ಈಸಿ ಫಾರ್ ಮೀ ಬಿಕಾಸ್ ಅವರು ಆ ಸೀನಿಯರ್ ಜೂನಿಯರ್ ಅಂಥ ಆ್ಯಟಿಟ್ಯೂಡ್ ಇಟ್ಕೊಂಡು ಬಂದಿರಲಿಲ್ಲ. ವಿ ವರ್ ಬೋತ್ ಟ್ರೈಂಗ್ ಟು ಪ್ಲೇ ಜಂಗಾ ಟುಗೆದರ್. ವಿ ವರ್ ಬೋತ್ ಟ್ರೈಂಗ್ ಟು ಡೂ ಟ್ರಸ್ಟ್ ಎಕ್ಸರ್ಸೈಸ್ ಟುಗೆದರ್. ವಿ ಬೋತ್ ಟ್ರೈಂಗ್ ಟು ಫಿಗರ್ ಔಟ್ ಹೌ ಟು ಮೇಕ್ ಸಾಂಬಾರ್. ಅವ್ರಿಗೂ ಬರಲ್ಲ, ನನಗೂ ಬರಲ್ಲ, ಚೂರು ಬರಲ್ಲ. ಆ್ಯಂಡ್ ಹೇಮಂತ್ ಅಲ್ಲಿ ಎಲ್ಲೋ ಕೂತಿದ್ರು, ಸ್ಕ್ರಿಪ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ಲೈಕ್ ಆಯಿತು ನೀವು ಸಾಂಬಾರು ಮಾಡಿ ಸಾಂಬಾರು, ಅನ್ನ, ಪಲ್ಯ. ದಟ್ ವಾಸ್ ಹಿಸ್ ಬಾಂಡಿಂಗ್ ಎಕ್ಸರ್ಸೈಸ್. ಬಿಕಾಸ್ ಒಟ್ಟಿಗೆ ಕುಕ್ ಮಾಡಿದ್ರೆ ಅಂದೇನೋ ಯು ಹ್ಯಾವ್ ಟು ವರ್ಕ್ ಲೈಕ್ ಎ ಟೀಮ್ ಅಲ್ಲ, ಅದು ಅವ್ರ ಲಾಜಿಕ್ಕು. ಕೊನೆಗೆ ಮಾಡಿದ್ವಿ ಸಾಂಬಾರು. ಬಟ್ ಸೊ ಕೆಲವೊಂದು ಫಿಲ್ಮ್ಸ್ಗೆ ಆ ಥರ ಟೈಮ್ ಸಿಗುತ್ತೆ. ಯು ಹ್ಯಾವ್ ದ ಲಕ್ಸುರಿ ಆಫ್ ಅ ಸ್ಟಾರ್ ಹೂ ಪುಟ್ಸ್ ಅಸೈಡ್ ದಟ್ ಕೈಂಡ್ ಆಫ್ ಟೈಮ್. ರಕ್ಷಿತ್ ಅವ್ರ ಶೆಡ್ಯೂಲಿಂದ 1 ವಾರ ಕೊಟ್ಟಿದ್ದಾರೆ ಇದಕ್ಕೆ. ಹಿ ಈಸ್ ಸ್ಟಿಲ್ ಮೇಕಿಂಗ್ ಚಾರ್ಲಿ ಆನ್ ದ ಸೈಡ್. ಆ ವ್ಯಾಲ್ಯೂಬಲ್ ಸ್ಕೆಡ್ಯೂಲಿಂದ ಒಂದು ವೀಕ್ ತೊಗೊಂಡು ಇದಕ್ಕೆಲ್ಲ ಈ ಗೂಬೆ ಕೆಲಸಕ್ಕೆಲ್ಲ ಈಸ್ ಪುಟ್ ಅ ಸೈಡ್ ಟೈಮ್. ಸೊ ಇಟ್ಸ್ ಪರ್ಫೆಕ್ಟ್ಲಿ ಅಂಡರ್ಸ್ಟ್ಯಾಂಡಬಲ್ ವೆನ್ ಅ ಸ್ಟಾರ್ ಇಸ್ ನಾಟ್ ಏಬಲ್ ಟು ಡೂ ದ್ಯಾಟ್. ಕರೆಕ್ಟ್. ಸೊ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ ಜೊತೆಗೆ ಮಾಡಬೇಕಾದ್ರೆ ಐ ಥಿಂಕ್ ಹಿ ವಾಸ್ ವೆರಿ ಬ್ಯುಸಿ ವಿತ್ ವೆಟ್ರಿ ಸರ್ ಜೊತೆಗೆ ಯಾವುದೋ ಒಂದು ಸಿನಿಮಾ ಮಾಡಬೇಕಾದ್ರೆ, ಅಥವಾ ಅವ್ರದ್ದು ಜವಾನು ನಡೀತಾ ಇತ್ತು ಆ ಟೈಮಲ್ಲಿ. ಸೊ ಅಲ್ಲಿಂದ ಈ ಕಾಂಟ್ ಪುಟ್ ಅಸೈಡ್ ಒನ್ ವೀಕ್ ಟು ಮೇಕ್ ಸಾಂಬಾರ್ ವಿತ್ ಮೀ. ಆ್ಯಂಡ್ ಆ ಸಿನಿಮಾಗೆ ಅಂಥ ಫಮಿಲಿಯಾರಿಟಿನೂ ಬೇಕಾಗಿರಲಿಲ್ಲ ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ರಿಲೇಷನ್ಶಿಪ್. ಸೊ ಪ್ರತಿ ಸಿನಿಮಾಗೂ ಆ್ಯಂಡ್ ದಟ್ಸ್ ದ ಎಕ್ಸೈಟ್ಮೆಂಟ್. ಪ್ರತಿ ಸಿನಿಮಾಗೂ ಒಂದು ಬೇರೆ ರೀತಿ ಇರುತ್ತೆ ಪ್ರಿಪೇರ್ ಮಾಡೋದು. ಬಟ್ ಲೈಕ್ ಯು ಸೆಡ್, ತುಂಬ ಶುರು ಮಾಡಬೇಕಾದ್ರೆ ತುಂಬ ನರ್ವಸ್ನೆಸ್ ಇರುತ್ತೆ. ಐ ಮೀನ್ ಐವ್ ಸೀನ್ ಸೋ ಮಚ್ ಆಫ್ ವಿಜಯ್ ಸರ್ಸ್ ವರ್ಕ್. ಐವ್ ಸೀನ್ ಸೂಪರ್ ಡಿಲಕ್ಸ್, ಅದೆಲ್ಲ ನೋಡಿದ್ದೀನಿ. ಅದಾದಮೇಲೆ ಅವ್ರ ಮುಂದೆ ನಾನು ಆ್ಯಕ್ಟ್ ಮಾಡಬೇಕು, ಅವ್ರ ಜೊತೆಗೆ ಅವ್ರು ಕೊಡೋ ಇಮೋಷ್ನಲ್ ಇಂಪಲ್ಸಸ್ ನಾನು ತೊಗೊಂಡು ನಾನು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಅದು ಬೇರೆ ತಮಿಳಲ್ಲಿ. ಸೊ ಐಮ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್. ಕನ್ನಡದಿಂದ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೀನಿ ಅಥವಾ ಇಂಗ್ಲೀಷಿಂದ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೀನಿ ತಲೆಯಲ್ಲಿ. ಸೊ ಲ್ಯಾಂಗ್ವೇಜ್ ಬರದೆ ಹೋದರೆ ಹೆಂಗೋ ಎಕ್ಸ್ಪ್ರೆಷನ್ಸಲ್ಲಿ ಯು ಹ್ಯಾವ್ ಟು ಇಂಪ್ರೂವೈಸ್ ಆ್ಯಂಡ್ ಕೀಪ್ ಅಲೈವ್ ಇನ್ ದ ಸೀನ್. ಕರೆಕ್ಟ್. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಐ ಥಿಂಕ್ ಮೇ ಬಿ ಐವ್ ಬಿನ್ ಬ್ಲೆಸ್ಡ್ ವಿತ್ ರಿಯಲಿ ನೈಸ್ ಕೋ-ಆ್ಯಕ್ಟರ್ಸ್, ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ ಹೂ ಗೆಟ್ ದಟ್ ಓಕೆ ಇದು ಕಷ್ಟ ಆಗ್ಬೋದು. ವಾಟ್ ಮೇ ಬಿ ದೇ ಹ್ಯಾವ್ ಮೆಮರೀಸ್ ಆಫ್ ದೇರ್ ಸ್ಟಾರ್ಟಿಂಗ್ ಡೇಸ್ ವೆದರ್ ಲೈಕ್ ನಾನು ಆ ದೊಡ್ಡ ಸ್ಟಾರ್ ಜೊತೆಗೆ ವರ್ಕ್ ಮಾಡಬೇಕಾದ್ರೆ ಇಂಥ
ಇಂಥ ಪರಿಸ್ಥಿತಿ ಇತ್ತು ನಂದು. ಸೊ ಮೇ ಬಿ ಶೀಸ್ ಆಲ್ಸೋ ದೇರ್ ಆರ್ ಸಮಥಿಂಗ್. ಐ ಥಿಂಕ್ ಮೇ ಬಿ ಐ ಹ್ಯಾವ್ ಬಿನ್ ಲಕ್ಕಿ ಇನ್ ಇದಕ್ಕೆ ಸಹಾನುಭೂತಿ ಅಂತ ಕರ್ತಾರೆ, ಅಂದರೆ ಅವರನ್ನ ನಿಮ್ಮ ಜಾಗಕ್ಕೆ ಹಾಕೊಂಡು ನೋಡೋದು. ಸೊ ಹಾಗಾಗಿ ಗುಡ್. ಯಾ. ಸೊ ಹೌ ಡಿಡ್ ಯು ಬ್ರೇಕ್ ದಿ ಐಸ್ ಫೈನಲಿ? ವಿಜಯ್ ಸರಾ? ನನಗೆ ಆ್ಯಕ್ಚುಲಿ ನೆನಪೇ ಇಲ್ಲ. ನೋಟ್ಬುಕ್ಕು ನಾನು ನೋಟ್ಬುಕ್ ನೋಡ್ಬಿಟ್ಟೆ ಹೇಳ್ತೀನಿ, ಪಕ್ಕ ಅದ್ರಲ್ಲಿ ಬರ್ದಿರ್ತೀನಿ. ನೆಕ್ಸ್ಟ್ ಟೈಮ್ ಏನಿದೆ ನೀವು ನಿಮ್ಮ ಮ್ಯಾನೇಜರ್ ನಿಮ್ಮ ನೋಟ್ಬುಕ್ಕನ್ನು ಕರ್ಕೊಂಬನ್ನಿ ಮೇಡಮ್ ಅನ್ಬೇಕು. ಅಲ್ಲ, ಐ ಥಿಂಕ್ ಆ್ಯಕ್ಚುಲಿ ನನ್ನ ಜೊತೆಗೆ ಐಸ್ ಬ್ರೇಕ್ ಮಾಡೋಕ್ಕೂ ಮುಂಚೆ ಹಿ ಬ್ರೋಕ್ ದ ಐಸ್ ವಿತ್ ಮೈ ಮದರ್.